ಹಂಗ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಅಕ್ಕ, ನಾನು ಅಪ್ಪಟ ಸಿಂಗಲ್. ನಾನು ಸಿಂಗಲ್. ನಾನು ನಾನು ಡೌ ಮಾಡಲ್ಲ, ಫ್ಲರ್ಟ್ ಮಾಡ್ತೀನಿ. ಏನಂದವ ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡ್ಬಿಟ್ಟು ಬಾಳ್ದು ಸಾತ್ ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು? ಹುಡುಗಿರು ಒಂಥರ ಟಾಕ್ಸಿಕ್ ಅನ್ಸುತ್ತೆ, ಭಯ ಆಗುತ್ತೆ ಆಕ್ಚುಲಿ ತುಂಬಾನೇ. ಈ ಮಾತು ಕೇಳಿದ್ರೇನೆ ನನ್ ಕೋಪ ಬರೋದು. ಮಾಡಿದೆ ದೇವರು. ಈ ಪ್ರೀತಿ ಪ್ರೇಮ ಎಲ್ಲ ನಮ್ಗೆ ಯಾಕೆ ಬೇಕು? ಡೌಟು ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ವ್ಯಾಲೆಂಟೈನ್ಸ್ ಡೇ ಯಾಕೆ ಬೇಕು ಏನತ್ತೀರಾ? ಇಲ್ಲೇನಿದ್ರು ನಮ್ದು ಸಿಂಹ ಗರ್ಜನೆ. ತಾವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಓನಲ್ಲ ನೀನಲ್ಲ ಪಲಿಮಲಿ ಮಾಲೀಕ ರಾಹುಲ್ಲ. ನಿಮ್ಮೂರ್ ಗದ್ದೆಲಿ ಏನಾದ್ರೂ ಹೂವ ಬೆಳೆಸಿದ್ದ? ಯಾಕೆ ಮತ್ತೆ ನನ್ ಕಿವಿಗೆ ಲಾಲ್ ಬಾಗ್ ಇಕ್ತೀಯ ನೋಡು. ಫೆಬ್ರವರಿ 14 ಏನಕ್ಕೆ ವ್ಯಾಲೆಂಟೈನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ನಾನು ಸಿಂಗಲ್. ಫ್ಲರ್ಟ್ ಮಾಡೋರ್ಗೆ ಯಾಕೆ? ಕೈ ಮುಗಿಸಿ ಅಷ್ಟೇ. ಕಮ್ಮಂಗೆ ಹೇಳ್ದಂಗೆ ಹೊಡೆದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಿಗ್ ಬಾಸ್ ಹೋಗಿ ಕಪ್ ಗೆಲ್ಕೊಂಬತ್ತೀನಿ. ಅದ್ರಲ್ಲಿ ಏನಂತ ದೊಡ್ಡ ಸಾಧನೆ ಇದೆ ಹೇಳಿ? 14th ವ್ಯಾಲೆಂಟೈನ್ಸ್ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ಏನಂತ ಹೇಳೋದಾಗಿ ಮೇಡಮ್. ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ, ಮದ್ವೆನೇ ಆಗ್ಬಿಡೈತೆ. ಹೆಂಡತಿಗೆ ವಿಶ್ ಮಾಡಿದ್ರ ವ್ಯಾಲೆಂಟೈನ್ಸ್ ಡೇಗೆ? ಏನಕ್ಕೆ ವಿಶ್ ಮಾಡಬೇಕು? ಪ್ರೇಮಿಗಳ ದಿನಾಚರಣೆ ಅಲ್ವಾ, ಅದಕ್ಕೆ ನಾವು ಮಾಡಲ್ಲ ಮೇಡಮ್. 14th ವ್ಯಾಲೆಂಟೈನ್ಸ್ ಡೇ ಅಂತ ಏನಕ್ಕೆ ವಿಶ್ ಮಾಡಬೇಕು? ಐ ಮೀನ್ ಸೆಲೆಬ್ರೇಟ್ ಮಾಡಬೇಕು? ನಮ್ಗೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ? ಸುಮ್ಮನೆ. ಎಲ್ಲರೂ ಪ್ರೇಮಿಗಳ ದಿನಾಚರಣೆ ಅಂತಾರಲ್ವಾ, ಸೆಲೆಬ್ರೇಟ್ ಮಾಡಲ್ವಾ ನೀವು? ನಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ತಿದ್ರಿ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಮಾಡಲ್ಲ. ಗರ್ಲ್ ಫ್ರೆಂಡ್ ಇಲ್ವಾ? ಇದ್ದಿದ್ರೆ ನಾವು ಅದ್ರ ಬಗ್ಗೆ ಹೇಳ್ತಿದ್ರಲ್ಲ, ಇಲ್ಲಾಂದ್ರೆ ನಾವು ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ಅಂತ ಏನಕ್ಕೆ ಹೇಳ್ತಿದ್ರಿ? ಅಂಕಲ್, ಪ್ರೇಮಿಗಳ ದಿನಾಚರಣೆ ಇವತ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಚ್ಛೆ ಮೇಡಮ್? ನಿಮ್ಮ ವೈಫ್ಗೆ ವಿಶ್ ಮಾಡಿದ್ರಾ? ಓಕೆ ಮೇಡಮ್. ವಾ ವಿಶ್ ವೈಫ್. ಏನಂತ ವಿಶ್ ಮಾಡಿದ್ರಿ ನಿಮ್ಮ ಹೆಂಡತಿಗೆ? ರತ್ನಮ್ಮ. ಫೆಬ್ರವರಿ 14 ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ? ಗೊತ್ತಿಲ್ಲ. ವ್ಯಾಲೆಂಟೈನ್ ಇದ್ದಾರಾ? ಹಾಂ ಇದೆ. ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಾನು ಹೋಗಿಲ್ಲ, ಯಾಕೆ? ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಬಂದಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ವ್ಯಾಲೆಂಟೈನ್ ಇದ್ದಾರಾ? ಇಲ್ಲ, ಯಾಕೆ? ಇಂಟ್ರೆಸ್ಟ್ ಇಲ್ಲ. ಫೆಬ್ರವರಿ 14 ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ಲವರ್ಸ್ ಇದ್ದವ್ರು ಸೆಲೆಬ್ರೇಟ್ ಮಾಡ್ಕೊಂತಾರೆ. ನಿಮ್ಗೆ ಲವರ್ ಇದ್ದಾರಾ? ಇಲ್ಲ. ನಿಜವಾಗ್ಲೂ ಇಲ್ವಾ, ಸುಮ್ಮನೆ ಹೇಳ್ತಿರೋದು? ಇಲ್ಲ, ಪ್ರಾಮಿಸ್ ಇಲ್ಲ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ಗೊತ್ತಿಲ್ಲ. ಲವರ್ ಇಲ್ಲ? ಇಲ್ಲ ಸರ್, ಫೆಬ್ರವರಿ 14 ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡ್ತಾರೆ? ಏನೋ ಪ್ರೀತಿಯಿಂದ ಆಚರಣೆ ಮಾಡ್ಕೊತ ಬಂದಿದ್ದಾರೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅಂದರೆ ಏನಕ್ಕೆ ಫೆಬ್ರವರಿ 14 ಮಾಡ್ತಾರೆ ಅಂತ? ಅದು ವರ್ಷದಾಗ ಒಂದು ದಿವಸ ಮಾಡಬೇಕು, ಅದು ಫೆಬ್ರವರಿ ತಿಂಗಳಲ್ಲಿ ಬಂದಿದೆ, ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಹೆಂಡತಿಗೆ ವಿಶ್ ಮಾಡಿದ್ರಾ? ಬೆಳಗ್ಗೆ ವಿಶ್ ಮಾಡಿದೆವು. ಏನಂತ ಮಾಡಿದ್ರಿ? ಏನೋ ಚೆನ್ನಾಗಿರೋ ಪ್ರೀತಿಯಿಂದಿರೋ ಅಂತ ಮಾಡಿದೆ ಅಷ್ಟು. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಿಲ್ವಾ? ಎಲ್ಲಿ ನಮ್ಮ ಡ್ಯೂಟಿ ಒಳಗೆ ಎಲ್ಲ ರಜಾ ಎಲ್ಲಿ ಸಿಗ್ತಾರೆ, ಎಲ್ಲ ನಮಗೆ ಈಗ ಏಜ್ ಆಗಿದೆ. ಈಗ ಹೊಸ್ದಾಗಿ ಮದುವೆ ಆದ್ರೆ ಏನೋ ಕರ್ಕೊಂಡು ಹೋಗ್ತಾ ಇದಾರೆ. ಈಗ ನಮ್ಮದು ಏಜ್ ಆಗಿದೆ, ಏನು ಕರ್ಕೊಂಡು ಹೋಗಿರಲ್ಲ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ನಮ್ಮದು. 14 ಏನಕ್ಕೆ ಪ್ರೇಮಿಗಳ ದಿನಾಚರಣೆ ಅಂತ ಕರೀತಾರೆ? ಅದು ಗೊತ್ತಿಲ್ಲ ಮೇಡಮ್, ನಮಗೆ ಗೊತ್ತಿಲ್ಲ. ಲವ್ ಮಾಡಿದ್ರೆ ಗೊತ್ತಾಗೋದು. ಮತ್ತೆ ಮದುವೆ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಮೇಡಮ್. ಹೋಗ್ಲಿ, ನಿಮ್ಮ ಹೆಂಡತಿಗೆ ವಿಶ್ ಮಾಡಿದ್ರ ಇವತ್ತು? ವಿಶ್ ಮಾಡಿದೆ ಮೇಡಮ್. ಏನು ಗಿಫ್ಟ್ ಕೊಟ್ರಿ? ಏನಕ್ಕೆ ಡ್ಯೂಟಿ ಮಾಡಿದ್ರೆ ಅದು ಗಿಫ್ಟ್ ಅವ್ರಿಗೆ. ಸಂಜೆ ಹೋದ್ಮೇಲೆ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಲ್ವಾ? ಇಲ್ಲಿ ನಾಳೆ ಹೋಗೋ ಡ್ಯೂಟಿ ಮುಗಿಸ್ಕೊಂಡು ನಾವು. ಸರ್, ಫೆಬ್ರವರಿ 14 ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ಮೇಡಮ್ ಇವತ್ತು ಬ್ಲಾಕ್ ಡೇ ಅಲ್ಲ ಮೇಡಮ್ ಅವರ. ಲವರ್ ಇದ್ದಾರೆ ಸರ್? ಇಲ್ಲ ಮೇಡಮ್ ಇಲ್ಲ. ಮತ್ತೆ ಈಗ ತಾನೇ ಹೇಳಿದ್ರಿ ಲವರ್ ಇದ್ದಾರೆ ಅಂತ. ಇಲ್ಲ ಮೇಡಮ್, ಲವ್ ಎಲ್ಲ ಮಾಡ್ತಿಲ್ಲ. ಮನೇಲಿ ಹುಡುಗಿ ನೋಡ್ತೀರಾ, ಮನೇಲಿ ನೋಡಿ ಮದುವೆ ಆಗ್ತೀವಿ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂತ ಏನಕ್ಕೆ ಕರೀತಾರೆ? ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ಅದು ನಮ್ಗೆ ಸರಿಯಾಗಿ ಅರಿವಿಲ್ಲ ಮೇಡಮ್ ಅವರೇ, ಅದ್ರ ಬಗ್ಗೆ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಅರಿವಿಲ್ಲ. ಅಲ್ಲ, ಇವಾಗ ಎಲ್ಲರೂ ಕೂಡ ಪ್ರೇಮಿಗಳ ದಿನಾಚರಣೆ ಆಚರಿಸ್ತಾರೆ, ಹುಡುಗ ಹುಡುಗಿರೋ. ಅದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಚರಿಸ್ಬೋದು, ಏನು ತೊಂದರೆ ಇಲ್ಲ. ವ್ಯಾಲೆಂಟೈನ್ಸ್ ಡೇ ಏನಕ್ಕೆ 14 ಸೆಲೆಬ್ರೇಟ್ ಮಾಡೋದು? ಗೊತ್ತಿಲ್ಲ. ಲವರ್ ಇದ್ದಾರಾ? ಇಲ್ಲ. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ತಿರೋದು. ಲವರ್ ಇದ್ದಾರಾ? ಇಲ್ಲ ಅಕ್ಕ. ಸುಳ್ಳು ಹೇಳ್ಬಾರ್ದು ಕ್ಯಾಮ್ರಾ ಮುಂದೆ. ಇದ್ದಾರೆ. ವಿಶ್ ಮಾಡಿದ್ರಾ? ಸೆಲೆಬ್ರೇಟ್ ಮಾಡಿದ್ರಾ? ಮಾಡಲ್ಲ. ಯಾಕೆ? ಇವತ್ತು ಬ್ಲ್ಯಾಕ್ ಡೇ ಪುಲ್ಮಾ.
ಅದರದ್ದು. ಫೆಬ್ರವರಿ 14th ಪ್ರೇಮಿಗಳ ದಿನಾಚರಣೆ ಅಂತ ಏನಕ್ಕೆ ಆಚರಿಸ್ತಾರೆ? ನಾವು ಸಿಂಗಲ್ಸ್ ಅಕ್ಕ, ನಾವು ಹಂಗೆಲ್ಲ ಮಾತಾಡ್ಸಲ್ಲ. ನಾವು ಬ್ಲ್ಯಾಕ್ ಡೇ ವಿವರಿಸ್ತೀವಿ. ಆರ್ಮಿ ಲವರು. ಹಾಂ, ಗರ್ಲ್ ಫ್ರೆಂಡ್ ಇಲ್ಲ, ಸಿಂಗಲ್. ನಿಜ ಸಿಂಗಲ್ಲು. ಇಲ್ಲ ಅಮ್ಮ, ಇಲ್ಲ ನಿಜ ಸಿಂಗಲ್. ಹಂಗ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಅಕ್ಕ, ನಾನು ಅಪ್ಪಟ ಸಿಂಗಲ್. ನಾನು ಸಿಂಗಲ್. ನಾನು ಮತ್ತೆ ನಿನ್ನ ಫ್ರೆಂಡ್ ಮಾತ್ರ ಡವ್ ಅಂತ ಹೇಳಿದ್ರೆ ನೀನು ಡವ್ ಮಾಡಲ್ವಾ? ಇಲ್ಲ ನಾನು ಡವ್ ಮಾಡಲ್ಲ, ಫ್ಲರ್ಟ್ ಮಾಡ್ತೀನಿ ಅಷ್ಟೇ. ಓ ಫ್ಲರ್ಟ್. ಫೆಬ್ರವರಿ ಈಗ ಫ್ಲರ್ಟ್ ಮಾಡ್ತೀಯ ಅಲ್ವಪ್ಪ, ಫೆಬ್ರವರಿ 14th ಏನಕ್ಕೆ ಸೆಲೆಬ್ರೇಟ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇ ಅಂತ? ಬೇಡ, ನಮಗೆ ಯಾಕೆ ಬೇಕು ಅವೆಲ್ಲ? ಏನಂತೀರಾ? ಫ್ಲರ್ಟ್ ಮಾಡೋರ್ಗೆ ಯಾಕೆ? ಕೈ ಮುಗಿಸಿ ಅಷ್ಟೇ. ಮಾಡಿದೆ ದೇವರು. ಈ ಪ್ರೀತಿ ಪ್ರೇಮ ಎಲ್ಲ ನಮ್ಗೆ ಯಾಕೆ ಬೇಕು? ಮೋಯಿನ್ ಮೋಯೆ ರಾಹುಲ ಇಲ್ಲಿದ್ಯಾ? ಕಬಾಬ್ ಹಾಕೋ ರಾಹುಲ. ಓನಲ್ಲ ನೀನಲ್ಲ ಪಲಿಮಲಿ ಮಾಲೀಕ ರಾಹುಲ್ಲ. ಸರಿ, ಬಾಯ್. ಜಾಸ್ತಿ ಮಾತಾಡ್ಬಾರ್ದು ಕ್ಯಾಮ್ರಾ ಮುಂದೆ. ಫೆಬ್ರವರಿ 14th ಏನಕ್ಕೆ ವ್ಯಾಲೆಂಟೈನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ನಾನು ಸಿಂಗಲ್. ನಡೀತಾ ಇದ್ನ ಎಕ್ಸಾಮ್ ಮೊದಲು ಓದೋಣ. ಎಕ್ಸಾಮ್ ಆದ್ಮೇಲೆ ಮನೆಯಲ್ಲಿ ಓದ್ಕೊಂಡು ಆಮೇಲೆ ಫ್ಯೂಚರಲ್ಲಿ ನೋಡೋಣ. ನಾಟ್ ಓಕೆ. ಇದೆಲ್ಲ ಏನು ಗೊತ್ತಾ, ಸುಮ್ಮನೆ ಹುಡುಗರಿಗೆ ಕ್ರಶ್ ಬರಲಿ ಅನ್ನೋಕ್ಕೋಸ್ಕರ ಮಾಡಿರೋದೋಸ್ಕರ ಇದನ್ನೆಲ್ಲ ನಮಗೆ ಇಷ್ಟ ಆಗಲ್ಲ, ಮಾಡಬಾರ್ದು ಇದನ್ನೆಲ್ಲ. ಏನು ಗೊತ್ತಂದರೆ ಒಪಿನಿಯನ್ ಅಂತಂದರೆ ಭಾವನೆಗಳನ್ನ ಆಂತರಿಕವಾಗಿ ಹೇಳಬೇಕು ಹೊರತು ಮುಖದಲ್ಲಿ ಎಲ್ಲರಿಗೂ ತೋರಿಸ್ಬಾರ್ದು, ಅಷ್ಟೇ ನಾನು ಹೇಳೋದು. ಇನ್ನೊಂದೇನು ಗೊತ್ತಾ, ನೋಡಿದ ತಕ್ಷಣ ಪ್ರೀತಿ ಬರೋದಿದ್ರೆ ಎಲ್ಲರ ಮೇಲೆ ಎಲ್ಲರಿಗೂ ಪ್ರೀತಿ ಬರಬೇಕು. ಅದನ್ನೆಲ್ಲ ನೋಡಿದ ತಕ್ಷಣ ಪ್ರೀತಿ ಬರೋದು ಪ್ರೀತಿ ಅಲ್ಲ. ಅದನ್ನು ಒಬ್ಬೊಬ್ಬರನ್ನ ಸ್ಪಂದಿಸಬೇಕು, ಅವ್ರ ಜೊತೆ ಅವ್ರು ಬೆರಿಬೇಕು. ಅವ್ರು ಏನಂತ ಅವ್ರ ಬಗ್ಗೆ ತಿಳಿದು ಹೇಳೋದೇ ಒಂದು ಪ್ರೀತಿ ಅಂತ ಹೇಳ್ತಾರೆ. ಬಟ್ ಇವತ್ತೊಂದೇ ದಿವಸ ಪ್ರೀತಿ, ನಾಳೆ ಆಗಲ್ಲ, ನಿನಗೂ ನನ್ನ ಮೇಲೆ ಪ್ರೀತಿ ಇಲ್ಲ, ಬಿಟ್ಬಿಡೋ ಒಂದು ಪ್ರೀತಿ ಅಲ್ಲ ಅದು ವ್ಯಾಲೆಂಟೈನ್ಸ್ ಡೇ ಅನ್ನೋದಿಲ್ಲ. ವರ್ಷಕ್ಕೆ ಒಂದೇ ದಿವಸ ಪ್ರೀತಿ ಮಾಡಿದ್ರೆ ಬಾಕಿ ದಿವಸ ಎಲ್ಲ ಪ್ರೀತಿ ಆಗಲ್ಲ. ಫೆಬ್ರವರಿ 14ಕ್ಕೆ ಕಾಯಬೇಕಾಗೋದು. ನನಗಿದು ಇಷ್ಟ ಆಗಲ್ಲ. ವ್ಯಾಲೆಂಟೈನ್ಸ್ ಡೇ ದಿವಸ ಮಾಡಬಾರ್ದು. ಅದು ಮಾಡಿದ್ರೂ ಶಾಶ್ವತವಾಗಿ ಪ್ರೀತಿ ನಡ್ಕೊಂಡು ಹೋಗೋದನ್ನೇ ಪ್ರೀತಿ ಅಂತಾರೆ ಹೊರತು ಮಾಡಬೇಕದು ನನಗಿಷ್ಟ ಆಗಲ್ಲ. ಇದು ವ್ಯಾಲೆಂಟೈನ್ಸ್ ಡೇ ನಾಟ್ ಓಕೆ. ನಾನು ಟ್ರೋಲ್ ಆಗಿ ಬಿಗ್ ಬಾಸ್ಗೆ ಹೋಗ್ಬೇಕು. ಬಿಗ್ ಬಾಸ್ ಹೋಗಿ ಕಪ್ ಗೆದ್ಕೊಂಬತ್ತೀನಿ. ಏನಾಗಬೇಕು? ಬಿಗ್ ಬಾಸ್ಗೆ ಹೋಗಿ ಏನು ಮಾಡಬೇಕು? ಗೆದ್ಕೊಂಬತ್ತೀನಿ. ಬಿಗ್ ಬಾಸ್ ಕಪ್ಪೇ ಗೆದ್ಕೊಂಬರೋದು, ಚಿಪ್ಪೆಲ್ಲ ಗೆದ್ಕೊಂಬರೋದು. ನಾವು ಬಿಗ್ ಬಾಸ್ದು ಪಕ್ಕಾ ಫಾಲೋವರು. ಹೋಗ್ಬೇಕಂತ ಆಸೆ ಐತೆ. ನಿಮ್ಮಂಥ ಜನಗಳಿಂದ ಕಳಿಸ್ದೆ ಒಳ್ಳೇದಾಗ್ತೈತೆ ನಮ್ಗೆ ಅಷ್ಟೇ. ಗರ್ಲ್ ಫ್ರೆಂಡ್ ಬಿಡ್ತಾಳ? 100 ದಿನ ಗರ್ಲ್ ಫ್ರೆಂಡ್ ಬಿಟ್ಟಿರ್ಬೇಕಲ್ಲ. ಗರ್ಲ್ ಫ್ರೆಂಡ್ ಯಾರು ಇಲ್ಲ ನಮ್ಗೆ. ಇರೋದೇ ಹೇಳ್ಬಿಡ್ತೀವಿ ಮನ್ಸಾಗ. ಅಷ್ಟೇ. ಸಿಂಗಲ್ ಅಂದಮೇಲೆ ಸಿಂಗಲ್ ಅಷ್ಟೇ. ಬಾಯ್ ಟಾಟಾ. ನಮ್ಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಆಗಬೇಕು, ಏನಂತೀರಾ? ಎಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ಮೊದಲನೇದಾಗಿ ಪ್ರೀತಿನೇ ಮುಖ್ಯ. ಅದಕ್ಕೆ ಪ್ರೀತಿಯ ದೇವರು ಅನ್ಬೋದು. ಪ್ರೀತಿ ಇದ್ರೇ ನಾವೆಲ್ಲ. ನೀವು ಅದೊಂದೇ ಹೇಳ್ಬೋದು ನಾನು. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕಂದ್ರೆ ಪ್ರೀತಿನ ಕಾಪಾಡ್ಕೊಳ್ಳಿ ಅಷ್ಟೇ. ಫೆಬ್ರವರಿ 14th ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ? ಅದು ನನಗೆ ಗೊತ್ತಿದ್ದಂಗೆ ಅದು ಒಂದು ಹಿನ್ನೆಲೆ ಇದೆ. ಅದ್ರ ಬಗ್ಗೆ ಅಷ್ಟೊಂದು ನೆನಪಿಲ್ಲ ನನಗೆ. ಅವ್ರ ಪ್ರೇಮಿಗಳದ್ದು ಅದು ಇದಾಗಿದ್ದರಿಂದ ಅದನ್ನು ಇವತ್ತು ಮಾಡ್ತಾರೆ. ಅದು ನಾನಂತೀನಿ ದಿನಾಲೂ ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡ್ಬೇಕು ನಾವು. ಅಂದರೆ ಪ್ರೀತಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ ಎಲ್ಲರ ಜೊತೆ. ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ಏನು? ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಸಂಬಂಧಗಳಿದೆ. ಪ್ರಾಣಿಗಳಲ್ಲಿ ಕಡಿಮೆ, ನಮ್ಮಲ್ಲಿ ಸಂಬಂಧ ಇರೋದರಿಂದ ಇಲ್ಲೊಂದು ಸ್ವಲ್ಪ ಮುಜುಗರ ಆಗ್ತದೆ. ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಕೆಲವರು ಲವ್ ಮ್ಯಾರೇಜ್ ಅಂತಾರೆ. ಆದರೆ ಒಟ್ಟಿನಲ್ಲಿ ಎರಡರಲ್ಲಿ ಇರೋದು ಪ್ರೀತಿನೇ. ಆದರೆ ದಯವಿಟ್ಟು ಪ್ರೀತಿನ ನಾವು ಗೌರವಿಸೋಣ, ಪ್ರೀತಿಗೆ ಜಯ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೆಬ್ರವರಿ 14th ಆ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮೊದಲಿಂದಲ್ವೇ. ನನ್ನ ಪ್ರಕಾರ ನನಗೆ ತಿಳಿದಿರೋ ಮಟ್ಟಿಗೆ ಫೆಬ್ರವರಿ 14 ಯಾಕೆ ಅಂತಂದರೆ ಈಗ ಪ್ರತಿಯೊಂದು ಇಂಡಿಪೆಂಡೆನ್ಸ್ ಡೇ ಒಂದು ಡೇಟ್ ಇದೆ. ಅದೇ ಥರ ಇವರು ಆ ಡೇಟನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಂತ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಹೇಳೋದಾದರೆ ಈ ಪ್ರೀತಿ ಪ್ರೇಮ ಎಲ್ಲ ಏನದು ಗೊತ್ತಾ, ಮುಖ್ಯವಾಗಿ ಹೇಳಬೇಕು ಅಂತಂದರೆ ಆ ಪ್ರೀತಿ ಪ್ರೇಮಕ್ಕೆ ನಿಜವಾದ ಅರ್ಥ ಬರಬೇಕು ಅಂದರೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡಿ ಇತರರಿಗೆ ಮಾದರಿ ಆಗಬೇಕು. ಆಗ ಮಾತ್ರವೇ ನಾವು ಪ್ರೀತಿ ಪ್ರೇಮ ಅನ್ನೋದಕ್ಕೆ ಅರ್ಥ ಬರುತ್ತೆ. ಕೇವಲ ಆಕರ್ಷಣೆಗೋಸ್ಕರ, ದುಡ್ಡಿಗೋಸ್ಕರ, ಮತ್ತೊಂದಕ್ಕೋಸ್ಕರ, ಅಟ್ರಾಕ್ಷನ್ಗೋಸ್ಕರ ಮದುವೆ ಆದ್ರೆ ಜಾಸ್ತಿ ದಿವಸ ಉಳಿಯಲ್ಲ. ಮತ್ತು ತಂದೆ ತಾಯಿಗಳು ಒಪ್ಪಿ ಮಾಡಿದಂಥ ಮದುವೆಗಳು ಎಷ್ಟೋ ಕೆಲವು ಸಲ ಸಕ್ಸಸ್ಸು ಆಗಿದೆ, ಫೇಲ್ಯೂರ್ ಆಗಿದೆ. ಹಾಗೆ ಇವ್ರುಗಳು ಕೂಡ ನೋಡ್ಕೊಂಡಿರೋ ಮ್ಯಾರೇಜ್ ಕೂಡ ಅದು ಕೂಡ ಸಕ್ಸಸ್ ಆಗಿದೆ, ಫೇಲ್ಯೂರ್. ಎರಡು 50-50 ಚಾನ್ಸ್ ನನ್ನ ಪ್ರಕಾರ.
ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ ನೀವು ಹೇಗೆ ಇರಿ ಏನೇ ಮಾಡಿರಿ, ನಿಜವಾದ ಪ್ರೀತಿಯಿಂದ ಬಡತನವೇ ಇರಲಿ ಸಿರಿತನವೇ ಇರಲಿ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡಿದಾಗ ಮಾತ್ರ ಈ ಪ್ರೀತಿಗೆ ಒಂದು ನಿಜವಾದ ಅರ್ಥ ಬರುತ್ತೆ ಅಂತ ನನ್ನ ಭಾವನೆ. ಈ ಪ್ರೀತಿ ಪ್ರೇಮದ ಮೂಲಕ ವಿಶ್ವಶಾಂತಿಯನ್ನು ಸಾರುವಂಥ ಒಂದು ಸಂದೇಶವನ್ನು ಈ ಪ್ರೇಮಿಗಳು ತಾನು ಚೆನ್ನಾಗಿ ಬಾಳ್ವೆ ಮಾಡೋದ್ರ ಮೂಲಕ ಇತರರಿಗೆ ಮಾದರಿಯಾಗಿ ಇಡೀ ವಿಶ್ವಕ್ಕೆ ಮಾದರಿ ಆಗಬೇಕು ಅಂತ ನನ್ನ ಒಂದು ಕನಸು ಮತ್ತು ಆಸೆ ಮೇಡಮ್. ಸರ್, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ಎಲ್ಲದಕ್ಕೂ ಒಂದೊಂದು ದಿವಸ ಅಂತ ಇರುತ್ತೆ, ಒಂದು ಸ್ಪೆಸಿಫಿಕ್ ಡೇ. ಸೊ ಆ ಪರ್ಟಿಕ್ಯುಲರ್ ಡೇ ದಿನ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನ ಎಂಜಾಯ್ಮೆಂಟ್ ಮಾಡೋಕ್ಕಾಗೋದಲ್ವಾ, ಆ ಫೀಲ್ ಬರೋದು. ಆ್ಯಕ್ಚುಲಿ ಪ್ರತಿದಿನ ಬಿರಿಯಾನಿನೇ ತಿಂತಾಯಿದ್ರೆ ಅದೇನು ವ್ಯಾಲ್ಯೂ ಇರುತ್ತೆ. ಸೊ ಇವಾಗ ಮಂಡೆಯಿಂದ ಸಂಡೇವರೆಗೂ, ಸಂಡೇನೇ ನಾವು ನಾನ್ ವೆಜ್ ಏನಕ್ಕೆ ತಿಂತೀವಿ ಅಂದರೆ ಐಪ್ ಆವತ್ತಿನ ದಿನ ಇರುತ್ತೆ. ಸೊ ಅದ್ರ ದಿವಸ ತಿಂತೀವಿ. ಸೊ ಅದೇ ರೀತಿ ಫೆಬ್ರವರಿ 14 ಅಂತ ಒಂದು ಫಿಕ್ಸ್ ಮಾಡಿ ತಿಂದರೆ ಅವಾಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲವರ್ ಇದ್ದಾರಾ? ಲವರ್ ಇರಬಾರ್ದು, ಫಸ್ಟ್ ಸೆಟಲ್ ಆಗಬೇಕು. ಲವರ್ ಇರಬಾರ್ದು, ಫಸ್ಟ್ ಸೆಟಲ್ ಆಗಬೇಕು ಆ್ಯಕ್ಚುಲಿ. ಸೊ ಅದಕ್ಕೆ ಇಲ್ಲ, ಲವರ್ ಇಲ್ಲ. ಆದರೂ ಪ್ರೀತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರೀತಿ ಆ್ಯಕ್ಚುಲಿ 90% ವರ್ಕೌಟ್ ಆಗಲ್ಲ, 10% ವರ್ಕೌಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಸೈಂಟಿಫಿಕ್ಕಾಗಿ ಹೇಳೋದಾದರೆ ಇದಕ್ಕೊಂದು ರೀಸನ್ ಇದೆ. ಸೊ ಎವ್ರಿ ಲವ್ 3 years ಮಾತ್ರ ಇರುತ್ತೆ. ಅದು ಸ್ಟಾರ್ಟಿಂಗ್ ಮಾತ್ರ ಹೈಪ್ಸ್ ಇರುತ್ತೆ, ಅದೊಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬಾಡಿಯಿಂದ. ಸೊ ಅದು ರಿಲೀಸ್ ಆದಾಗ ಅಪ್ಪ ಅಮ್ಮಗಿಂತ ಲವ್ವರೇ ಇಂಪಾರ್ಟೆಂಟು ಅನ್ನೋದು ಎಲ್ಲರಿಗೂ ಮನಸ್ಸಲ್ಲಿ ಬರ್ತಾ ಇರುತ್ತೆ. ವೆರಸ್ ಅದು ಹೋಗ್ತಾ ಹೋಗ್ತಾ ಡ್ರಾಪ್ಔಟ್ ಆಗುತ್ತೆ ಬಾಡಿಯಿಂದ. ಸೊ 3rd ಇಯರಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಯಾರನ್ನಾರ ಪ್ರೀತಿ ಮಾಡ್ತೀರಾ ಅಂದರೆ 3 years ಒಳಗಡೆನೇ ಅವ್ರನ್ನ ಮದುವೆ ಆಗಿಬಿಡಿ, ಇಲ್ಲಾಂದರೆ ಪ್ರೀತಿನೇ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸೊ ಇದ್ರ ಬಗ್ಗೆ ನೀವು ಫುಲ್ ಡೀಟೇಲ್ಸ್ ಸ್ಟಡಿನೇ ಮಾಡಿಬಿಟ್ಟಿದ್ದೀರಾ ಅನ್ನಿ? ಮಾಡಿದ್ದೀನಿ, ಆದರೆ ಬಟ್ ಇಂಟ್ರೆಸ್ಟ್ ಇಲ್ಲ. ಹುಡುಗಿರು ಒಂಥರ ಟಾಕ್ಸಿಕ್ ಅನಿಸುತ್ತೆ, ಭಯ ಆಗುತ್ತೆ ಆ್ಯಕ್ಚುಲಿ ತುಂಬಾ. ಮೈ ಗಾಡ್, ನೀವು ಹುಡುಗಿರ್ನ ಟಾಕ್ಸಿಕ್ ಅಂತ ಕರಿತಿದ್ದೀರಾ? ಯಾಕಂತ ಹೇಳ್ತೀನಿ, ಆ್ಯಕ್ಚುಲಿ ತುಂಬ ಭಯ ಆಗುತ್ತೆ ಹುಡುಗಿರು. ಯಾಕಂದರೆ ಅಪ್ಪ ಅಮ್ಮನ ನೋಡಿ 20 ವರ್ಷದಿಂದ ಬೆಳೆಸಿರೋ ಅಪ್ಪ ಅಮ್ಮನೇ ಬಿಟ್ಟು ಹುಡುಗನಿಗೋಸ್ಕರ ಬರ್ತಾರೆ. ನಾಳೆ ದಿವಸ ನಮಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಗೋಸ್ಕರ ತಾನೇ ಬರೋದು ಹುಡುಗಿರು, ಅದಕ್ಕೋಸ್ಕರ ಏನು ಗ್ಯಾರಂಟಿ ಅಂದರೆ? ನಿಮಿಷ, ಇವಾಗ 20 ವರ್ಷದಿಂದ ಸಾಕಿರೋ ಅಪ್ಪ ಅಮ್ಮ ಇಂಪಾರ್ಟೆಂಟಾ, 1 ವರ್ಷ ಮುಂಚೆ ಬಂದಿರೋ ಹುಡುಗ ಇಂಪಾರ್ಟೆಂಟಾ? ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಸೊ ಲವ್ ಮಾಡಬಾರ್ದು ಅಂತ ಅಲ್ಲ. ಸೊ ಮಾಡಿದ್ರೆ ಆ ಹುಡುಗಿ ಸಿಗ್ತಾಳೆ ಅನ್ನೋ ಗ್ಯಾರಂಟಿ ಇದ್ರೆ ಲವ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ. ಅಂದರೆ ನೀವೀಗ ಹೇಗೆ ಹೇಳ್ತಿದ್ದೀರಾ ಅಂದರೆ ಹುಡುಗಿರು ಸಿಕ್ಕಂಗಿದ್ರೆ ಮಾತ್ರ. ಹಾಗಾದ್ರೆ ಹುಡುಗಿರು ಏನು ಮಾಡಬೇಕು? ಹುಡುಗಿರು ಕೂಡ ಯಾವ ಥರ ಯೋಚನೆ ಮಾಡಬೇಕು? ಅವ್ರಿಗೂ ಕೂಡ ಇರುತ್ತೆ ಅಲ್ವಾ? ಈಗ ಹೇಳ್ಬೋದಲ್ವಾ ಹುಡುಗ ಮೋಸ ಮಾಡ್ದ ಅಂತ? ನೀವು ಹೇಳ್ತಿರೋದೆಲ್ಲ ಹೇಗಿದೆ ಅಂದರೆ ಹುಡುಗಿರೇ ಮೋಸ ಮಾಡ್ತಾರೆ ಅನ್ನೋ ಥರ. ಅಲ್ಲ, ಹುಡುಗರು ಮೋಸ ಮಾಡಲ್ಲ ಅಂತ ಇಲ್ಲ, ಹುಡುಗಿರು ಮೋಸ ಮಾಡೋದನ್ನ ಮೋಟಿವೇಶನ್ ಆಗಿ ತೊಗೊಂಡು ಹುಡುಗರು ಮೋಸ ಮಾಡೋದು. ಅದಕ್ಕೋಸ್ಕರ ಹುಡುಗರು ಮೋಸ ಮಾಡೋದು. ಯಾವತ್ತೂ ಹುಡುಗನೇ ಮೋಸ ಮಾಡಿರಲ್ಲ, ಓಕೆನಾ? ಸೊ ಇಲ್ಲೇ ನೋಡಿ, ಇಲ್ಲೇ ಜೆಂಡರ್ ಇಕ್ವಾಲಿಟಿ ಇಲ್ಲ. ಇನ್ನು ನಮ್ಮ ಎನ್ವಿರಾನ್ಮೆಂಟಲ್ಲಿ ಹೆಂಗೆ ತರ್ತೀರಾ ಜೆಂಡರ್ ಇಕ್ವಾಲಿಟಿ? ಯಾವತ್ತೂ ನಾವು ಹುಡುಗನೇ ಮೋಸ ಮಾಡ್ತಾನೆ ಅನ್ಕೊಬಾರ್ದು. ಹುಡುಗರಿಗಿಂತ ಹುಡುಗಿರು ಮೋಸ ಮಾಡ್ತಾರೆ, ಆದರೆ ಹುಡುಗರು ತೋರಿಸ್ಕೊಳ್ಳಲ್ಲ, ಹುಡುಗಿರು ತೋರಿಸ್ಕೋತಾರೆ. ಇವಾಗ ಒಂದು ಹುಡುಗಿ ರೋಡ್ ಮೇಲೆ ಬಿದ್ಲು ಅಂದರೆ 10 ಜನ ಹಿಡ್ಕೊಳಕ್ಕೆ ಬರ್ತಾರೆ. ಅದೇ ಒಂದು ಹುಡುಗನ ಬೀಳಿಸಿ ಯಾರು ಎತ್ಕೊಳಕ್ಕೆ ಬರಲ್ಲ. ಸೊ ಅದೇ ರೀತಿ ಹುಡುಗಿಗಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹುಡುಗರಿಗೆ ಯಾರು ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಅಮ್ಮನ ನೀನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಹೇಳ್ತೀಯಾ? ನಾನು ಚಿರಂತನ್. ನಾನು ನಮ್ಮಮ್ಮನ ತುಂಬ ಪ್ರೀತಿ ಮಾಡುತ್ತೇನೆ. ನಾನು ನಮ್ಮ ಅಮ್ಮನಿಗೆ ಎಲ್ಲ ಥರಲ್ಲೂ ಸಹಾಯ ಮಾಡುತ್ತೇನೆ. ನಮ್ಮಮ್ಮ ಅವರೇ. ಅಮ್ಮಂಗೆ ಐ ಲವ್ ಯು ಅಂತ ಹೇಳ್ಬಿಡು ಮತ್ತೆ. ನಾನು ನಮ್ಮ ಅಮ್ಮನಿಗೆ ಐ ಲವ್ ಯು ಹೇಳುತ್ತೇನೆ. ನನ್ನ ಹೆಸರು ಶಿವಶಂಕರ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಯಾಕೆ ಇಷ್ಟ ಅಮ್ಮ ಅಂದರೆ ತುಂಬ? ನಮ್ಮಮ್ಮ ನನಗೆ ಯಾವಾಗಲೂ ನನ್ನ ಕೇಳಿ ತಿಂಡಿ ಮಾಡಿಕೊಡ್ತಾರೆ. ಮತ್ತು ನನಗೆ ಆಟ ಸಾಮಾನು ಆ ಥರದ್ದೆಲ್ಲ ಕೊಡಿಸ್ತಾರೆ. ಮತ್ತು ನಮ್ಮಮ್ಮ ನನಗೆ ತುಂಬ ಜಾಸ್ತಿ ಪ್ರೀತಿ ಮಾಡುತ್ತಾರೆ. ನಿಮ್ಮ ಅಮ್ಮಂಗೆ ಯಾವತ್ತಾರ ಹೇಳಿದ್ಯಾ ಅಮ್ಮ ನಂಗೆ ನೀನಂದರೆ ತುಂಬ ಇಷ್ಟ ಅಂತ? ಇವತ್ತು ಹೇಳ್ತೀನಿ. ಏನಂತ? ನನಗೆ ಐ ಲವ್ ಯು ಅಮ್ಮ ಅಂತ. ಐ ಲವ್ ಯು ಅಮ್ಮ ಅಂತ ಹೇಳ್ತೀನಿ. ನಿಮಗೆ ಪ್ರೇಮಿಗಳ ದಿನಾಚರಣೆ 14ನೇ ತಾರೀಕಿಗೆ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನಿಸುತ್ತೆ? ಇಲ್ಲ, ಆ್ಯಕ್ಚುಲಿ ಸೆಲೆಬ್ರೇಟೇ ಮಾಡಬಾರ್ದು ಪ್ರೇಮಿಗಳ ದಿನಾಚರಣೆನ. ಯಾಕಂದರೆ ನಮ್ಮ ಹುತಾತ್ಮರಾದ ದಿನಾಚರಣೆ ಇದು. ಸೊ ನಾವು ಅವ್ರಿಗೆ ಸೆಲ್ಯೂಟ್ ಮಾಡಬೇಕು, ಅವ್ರಿಗೆ ನಾವು ಈ ದಿನಾನ ಮೀಸಲಿಡಬೇಕು. ಪ್ರೇಮಿಗಳ ದಿನಾಚರಣೆ ಇನ್ನೊಂದು ದಿನ ಬೇಕಾದ್ರೆ ಆಚರಿಸ್ಕೋಬೋದು, ಬಟ್ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಹುತಾತ್ಮರ ದಿನಾನ ನಾವು ಆಚರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೇರ ಜನರ ಮಾತು TV4 ಕನ್ನಡ ಚಾನೆಲ್ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ರೌಂಡ್ ಅಪ್.